ಮನುಷ್ಯ ಬೇಡೋದ್ರಲ್ಲಿ ಬಹಳ ನಿಸ್ಸೀಮ ಅಂತ ಹೇಳ್ಬೋದು. ಭಗವಂತನಲ್ಲಿ ಬೇಡುವ ಸಂದರ್ಭದಲ್ಲಿ ಆಯುರಾರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕರುಣಿಸಪ್ಪ ಅಂತ ಕೇಳ್ಕೊಳ್ತಾನೆ. ಆದರೆ ಈ ಆರೋಗ್ಯವನ್ನ, ಆಯಸ್ಸನ್ನ ಕಾಪಾಡಿಕೊಳ್ಳೋದಕ್ಕೆ ತಾನು ಯಾವ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಮರ್ತೇ ಬಿಡ್ತಾನೆ. ಅದಕ್ಕೆ ಹೇಳಿದ್ದು ಮನುಷ್ಯ ಭಗವಂತನಲ್ಲಿ ಕೇಳೋದ್ರಲ್ಲಿ ಬಹಳ ನಿಸ್ಸೀಮ ಅಂತ. ಹಾಗಾದ್ರೆ ಈ ಆಯಸ್ಸನ್ನ ಹೆಚ್ಚಿಸೋದು ಯಾವುದು? ಆಯಸ್ಸು ಅಂದ್ರೆ ಏನು? ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿಕ್ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ಲಿ, ಹಬ್ಬ ಹರಿದಿನ ಬರಲಿ, ಬೇಡೋದ್ರಲ್ಲಿ ಬಹಳ ನಿಸ್ಸೀಮ್ರು. ನಾವು ಕೇಳ್ಕೊಳ್ತೀವಿ ಸುಖ, ಶಾಂತಿ, ಸಮೃದ್ಧಿ, ಆಯಸ್ಸು, ಐಶ್ವರ್ಯ ಎಲ್ಲನೂ ಕೊಟ್ಬಿಡಪ್ಪ ಅಂತ ಹೇಳಿ. ಬಟ್ ಅದಕ್ಕೆ ನಾವು ಯಾವ ಥರ ಜವಾಬ್ದಾರಿ ತಗೋಬೇಕು ಅನ್ನೋದನ್ನ ಮರೆತು ಬಿಡ್ತೀವಿ. ಅದ್ರ ಬಗ್ಗೆ ಗಮನನೂ ಇಲ್ಲ. ಹಾಗಾಗಿ ನಿಜವಾದ ಆಯಸ್ಸು ಅಂದ್ರೆ ಯಾವುದು? ಏನು ಮಾಡ್ಬೇಕು ನಾವು? ಸರಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳಿದೆ ಕಣಮ್ಮ. ಮೊದಲು ಆಯಸ್ಸು ಅಂದ್ರೆ ಏನ್ ಗೊತ್ತಾಗ್ಬೇಕು, ಆಮೇಲೆ ಹೆಚ್ಚಿಸೋದು ಆಮೇಲೆ. ಹೌದೌದು, ನಿಜ. ಹೌದಲ್ಲ? ನಮ್ಗೆ ಯಾವ್ದಲ್ಲಿ ಅರ್ಥಗರ್ಭಿತವಾಗಿ ವಿಷಯ ತಿಳ್ಕೊಂಡಾಗ್ಲೇ ಅದು ಹೋಗ್ಬೇಕು. ಹೌದು. ಈಗ ಆಯಸ್ಸು ಅಂತಕ್ಕಂಥದ್ದನ್ನ ನಾವು ಒಂದು ಭಗವಂತನಿಗೆ ಒಂದು ಹೊಣೆ ಮಾಡಿದೀವಿ. ನಾವು ಭಗವಂತ ಕೊಟ್ಟರು ಆಯಸ್ಸು ಅಂತ ಹೇಳ್ತೀವಿ. ನಿಜ ನಿಜ. ಆದ್ರೂ ಎಷ್ಟು ಸಲ ಮಿಸ್ ಆಗ್ತಾ ಇಲ್ಲ. ಹೌದು, ಅಕಾಲಿಕ ಆಗುತ್ತೆ ಅಲ್ವಾ? ಈಗ ಇದನ್ನು ಹೇಳ್ತೀವಿ, ಇದನ್ನು ಹೇಳ್ತೀವಿ. ಹೆಂಗದು ಅಲ್ವಾ? ಇದು ಪ್ರಶ್ನೆ ಹಾಗೆ ಉಳಿದಿದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲ್ಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ನಾವು ಒಂದನ್ನು ತಪ್ಪು ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಮನುಷ್ಯ ಒಂದು ಪದವನ್ನ ಬಳಸ್ತಾನೆ, ಸಮೀಕ್ಷೆ. ಎಲ್ಲದಕ್ಕೂ ಹೌದೌದು, ಸರ್ವೆ ಮಾಡೋದು. ಈ ಸಮೀಕ್ಷೆ ದೇಹದ ಬಗ್ಗೆ ಆಗಿದೆಯಾ ಅನ್ನೋದು ಈ ಆಯಸ್ಸಿನಲ್ಲಿ ಇರ್ತಕ್ಕಂಥ ರಹಸ್ಯ ಯಾವುದು ಅಂದ್ರೆ ದೇಹದ ಸಮೀಕ್ಷೆ ಆಗಿದೆಯಾ, ಆಗುತ್ತಿದೆಯಾ? ಏನ್ ಹೇಳ್ಬೋದಮ್ಮ? ಆಗ್ತಾ ಇದೆಯಾ ದೇಹದ ಬಗ್ಗೆ ಸಮೀಕ್ಷೆ? ಇಲ್ಲ ಇಲ್ಲ. ಮತ್ತೆ ಆಯಸ್ ಹೆಂಗಾಗತ್ತದು? ಯಾರೋ ಹೇಳಿದ್ದು, ಯಾರೋ ಬರ್ದಿದ್ನ ನೀನು ಒಪ್ಕೊಳ್ಳೋದಾದ್ರೆ, ಆಯಸ್ಸು ಅನ್ನೋದನ್ನ ಯಾರೋ ಬರೆದ್ರು ನಿನಗೆ ಪರಮಾಯಸ್ಸು ಅಂತ, ಅದು ಗಟ್ಟಿ ಗ್ಯಾರಂಟಿ ಆಗಿಲ್ಲ. ನಾವೇ ತಿಳ್ಕೊಂಡು ಒಬ್ಬ ಮನುಷ್ಯ 100 ವರ್ಷ ಇರ್ತಾನೆ, ನಮ್ಮ ಭಾವನೆ, ಕಲ್ಪನೆಗೆ, ಖುಷಿಗೆ. ಅದು ಆಗಿಲ್ಲ. ಬೇರೆಯವ್ರು ಹೇಳಿದ್ದು ಆಗಿಲ್ಲ. ಮತ್ತೆ ಇದ್ರ ಮಧ್ಯೆ ನಾವು ಮಾಡಬೇಕಾಗಿದ್ದು ತಪ್ಪು ಸರಿ ಯಾವುದು ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಇದೆಯಲ್ಲ, ಇದು ಅತಿ ಮುಖ್ಯವಾದ ವಿಷಯ. ನಮ್ಮ ದೇಹದ ಬಗ್ಗೆ ನಮಗೆ ಸಮೀಕ್ಷೆ ಆಗ್ಲೇಬೇಕು ಅಂತಕ್ಕಂಥದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಾಗಬೇಕು ಸಮೀಕ್ಷೆ? ಉದಾಹರಣೆ ಕೊಡ್ಬೇಕಾದ್ರೆ, ಯಾವುದೇ ಒಂದು ದೇಹದಲ್ಲಿ ಈ ಸೊಂಟ ನೋವು ಅಂತಕ್ಕಂಥದ್ದು ದೊಡ್ಡ ವಿಶೇಷ ಏನಲ್ಲ, ಸರ್ವೇ ಸಾಮಾನ್ಯ ಇರುತ್ತೆ. ಸೊಂಟ ನೋವು ಇರುತ್ತೆ. ಇದನ್ನ ಬ್ರಾಕೆಟ್ ಅಲ್ಲಿ ನಡುಮನೆ ಅಂತ ಬಾಡೋ ಭಾಷೆಯಲ್ಲಿ ಮಾತಾಡ್ತೀವಿ. ನಡುಮನೆ ಅರ್ಥ ಆಯ್ತಾ? ನಡುಮನೆ ಅಂದ್ರೆ ಇದು ಒಂದೊಂದ್ಸಲ ಕೋಪ ಆದಾಗಲೂ ಬಳಸ್ತಾರೆ. ಇದನ್ನ ಈ ನಡುಮನೆಗೂ ಈ ಸೊಂಟ ನೋವಿಗೂ ಇರ್ತಕ್ಕಂತಹ ಸಮೀಕ್ಷೆಯ ಬಲಾಬಲಗಳನ್ನ ನಾವು ಗಮನಿಸದೇ ಇರುವ ಕಾರಣ, ಮನೆಯಲ್ಲಿರ್ತಕ್ಕಂಥ ಭಾಗ, ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗವನ್ನ ಗಮನಿಸದೇ ಇರುವ ಕಾರಣ ನಮ್ಮ ಆಯಸ್ಸಿಗೆ ನಮಗೆ ಯಾವ ಕಾರಣಕ್ಕೂ ನಂಬಿಕೆ ಇಲ್ಲ. ಲಿಂಕ್ ಇದೆ. ಏನ್ ಗಮನಿಸ್ಬೇಕು ಹಾಗಾದ್ರೆ? ಏನ್ ಗಮನಿಸ್ಬೇಕಿತ್ತು ಅಂತಕ್ಕಂಥ ವಿಚಾರ ಇವತ್ತು ಮುನ್ನೆಲೆಗೆ ನಾವು ಇಡ್ಲೇಬೇಕಾಗತ್ತೆ. ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಾಗ ಗೊತ್ತಾಗತ್ತೆ ಏನದು ಅಂತಕ್ಕಂಥದ್ದು. ನಮ್ಮ ಕೈಯಾರ ನಾವೇ ಆಯಸ್ಸನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ ಹೊರತು, ನಮ್ಮ ಆಯಸ್ಸು, ದೇಹದ ಆಯಸ್ಸನ್ನ ನಾವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹೊರತು ಪ್ರತಿದಿನ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಬೇಕು ಅಂತ ಕೇಳ್ತೀವಿ, ಆದ್ರೆ ಕಡಿಮೆ ಮಾಡ್ಕೋತಾ ಇದೀವಿ ಅಂತ ನಮ್ಗೆ ಗೊತ್ತಾಗಿಲ್ಲ. ಅದನ್ನ ಇವಾಗ ಸ್ವಲ್ಪ ಕೆಲವು ಸಾಧ್ಯವಾದಷ್ಟು ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ರೆ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ ಆಗ್ಲಿ. ನಮ್ಮ ಪ್ರಯತ್ನ ನಾವು ಮಾಡೋಣ. ಏನ್ ಮಾಡ್ಬೇಕು ಹಾಗಾದ್ರೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ವಿಧವ ಅಂದ್ರೆ ವಿಧವೆ ಅಂತಕ್ಕಂತಹ ಒಂದು ಪದವನ್ನ ಬಳಸಿದ್ವು. ಅದು ವಿಧವೆ ಆಗೇ ಇರಬೇಕು ಅಂತಿಲ್ಲ. ಅದಕ್ಕೆ ವಿಧವೆಗೆ ಮದುವೆ ಮಾಡೋದು ಹೇಗೆ, ಮಾಡ್ಬೇಕಾ ಬೇಡವಾ? ಇದು ಇಲ್ಲಿಗೆ ಅಲ್ಲಿಗೂ ಲಿಂಕ್ ಯಾಕೆ? ಈಗ ವಿಧವೆ ಅಂದ್ರೆ ಗಂಡ ಹೋದ್ರೆ ವಿಧವೆ ಅಲ್ಲ, ಗಂಡ ಇದ್ದು ವಿಧವೆ ತರ ಸಂಸಾರ ಮಾಡ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ನಿಜ ನಿಜ. ಆದ್ರೆ ಹೇಳ್ಕೊಡಲ್ಲ.
ಅವರ ವೈಯಕ್ತಿಕವಾಗಿ ಅನ್ಕೋತಾರೆ, ನನ್ನ ಗಂಡ ಇದ್ದು ಏನು ಪ್ರಯೋಜನ, ಮದುವೆ ಆಗಿ ಏನು ಪ್ರಯೋಜನ. ಇದಕ್ಕೂ ಕೂಡ ಈ ಸಮೀಕ್ಷೆ ಬೇಕಾಗಿತ್ತು, ಬೇಕಾಗಿದೆ. ಅಂದ್ರೆ ಇಲ್ಲಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಗೆ ಸಾಲ ಎಷ್ಟು ಬಂದ್ರು ತೀರ್ತಾ ಇಲ್ಲ ಸ್ವಾಮಿ, ಸಾಲದಲ್ಲೇ ಇದೀವಿ ಅನ್ನೋ ಪ್ರಶ್ನೆ ತುಂಬಾ ಇದೆ, ಹೌದಾ? ಸಾಲ ತೀರ್ತಾನೆ ಇಲ್ಲ, ಸಾಲದಲ್ಲೇ ಮುಳುಗೋಗಿದ್ದೀವಿ, ಬೇಕಾದಷ್ಟು ಒಂದಿದೆ. ಈಗ ಸಾಲ 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 ಮಾಡ್ಸತ್ತಾ, ಮನುಷ್ಯ ಸಾಲ ಮಾಡ್ಕೋತಾನ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ಸಾಲದಿಂದ ಸಾಲ ಆಗತ್ತಾ, ಮನುಷ್ಯನಿಂದ ಸಾಲ ಆಗತ್ತಾ, ಸಾಲದಿಂದ ಸಾಲ ಆಗತ್ತೆ. ಹೌದು, ಹೌದಲ್ಲ? ಸೊ ಇದು ಈ ವಿಚಾರವನ್ನ ನಾವು ತಗೊಂಡಾಗ ಈ ಸಾಲ ಅಂತಕ್ಕಂಥದ್ದಕ್ಕೆ ಒಂದು ಜ್ಯೋತಿಷಿ ಹತ್ರ ಪ್ರಶ್ನೆ ಕೇಳ್ತಾರೆ. ನಾನು ಸಾಲದ ತುಂಬಾ ಮುಳುಗೋಗಿದ್ದೀನಿ, ಇದಕ್ಕೇನಾದ್ರು ಪರಿಹಾರ ಇದೆಯಾ? ಗುರುವಾರ ಕಡಲೆಕಾಳು ದಾನ ಮಾಡ್ಬಿಡಿ, ಶನಿವಾರ ಎಳ್ಳು ದಾನ ಮಾಡ್ಬಿಡಿ ಅಂತ ಅವ್ರು ಹೇಳ್ತಾರೆ. ಆಗತ್ತಮ್ಮ? ಗುರುವಾರ ಕಡಲೆಕಾಳು ದಾನ ಮಾಡಿ, ಶನಿವಾರ ಎಳ್ಳು ದಾನ ಮಾಡಿ, ನಿನಗೆ ಸಾಲ ತೀರುತ್ತೆ ಅಂತ ಹೇಳ್ತಾರೆ. ಅದು ಸರಿ ತಪ್ಪು ಬೇಡ, ಅವ್ರು ಹೇಳ್ತಾರೆ. ಆದ್ರೆ ಸಾಲ ತೀರುತ್ತಾ? ತೀರಲ್ಲ. ಅದೇ ರೀತಿ ಒಂದು ಮಗು ಚೆನ್ನಾಗಿ ಓದಬೇಕು ಅಂದ್ರೆ ಏನ್ ಪೂಜೆ ಮಾಡ್ಬೇಕು, ಯಾವ ಮಂತ್ರ ಹೇಳ್ಬೇಕು ಅಂತ ಕೇಳ್ತಾರೆ. ಹಂಗೆ ಹೇಳ್ಕೊಟ್ರೆ ಎಲ್ಲಾ ಮಕ್ಕಳಿಗೂ ರ್ಯಾಂಕ್ ಸ್ಟೂಡೆಂಟೇ ಮಾಡ್ಬೋದಾಗಿತ್ತು, ಹೌದಲ್ಲ? ಇದ್ರ ಮಧ್ಯ ಜ್ಯೋತಿಷ್ಯ ಎಷ್ಟು ಸತ್ಯ, ಏನ್ ಹೇಳ್ಬೇಕಾಗತ್ತೆ? ಜ್ಯೋತಿಷ್ಯ ಎಷ್ಟು ಸತ್ಯ? ಕ್ವಶನ್ ಮಾರ್ಕ್. ಸರಿ ತಪ್ಪು ಪ್ರಶ್ನೆ ಬೇಡ. ಜ್ಯೋತಿಷ್ಯ ಎಷ್ಟು ಸತ್ಯ ಅಂದ್ರೆ ಮುಹೂರ್ತವನ್ನ ಕಂಡಿಡಿತಕ್ಕಂತ ನಾವು ಆ ಮುಹೂರ್ತಕ್ಕೂ ಮದುವೆಗಾಗ್ಲಿ ಶುಭಕ್ಕಾಗ್ಲಿ ಯಾವುದೇ ಸಂಬಂಧಗಳು ಇಲ್ಲಿವರೆಗೂ ಸಿಕ್ಕಿಲ್ಲ, ಸಿಗ್ತಾನೂ ಇಲ್ಲ. ಹಾಗಿರಬೇಕಾದ್ರೆ ಜ್ಯೋತಿಷ್ಯಕ್ಕೆ ನಾವು ಅವಹೇಳನವಾಗಿ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ, ಅದು ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಅದನ್ನ ನಾವು ಸತ್ಯವಾಗಿ ರೂಪಿಸಕ್ಕಾಗಿದೆಯಾ? ಸತ್ಯ ಇದೆ, ಜ್ಯೋತಿಷ್ಯ ಸತ್ಯ ಇದೆ. ಎಷ್ಟು ಸತ್ಯ ಅಂತ ಕೇಳಬೇಕಾಗತ್ತೆ. ಅದನ್ನ ನಿರೂಪಣೆ ಮಾಡೋದಕ್ಕೆ ನಾವು ತುಂಬಾ ಹಿಂದೆ ಹೋಗಿದ್ದೀವಿ. ಆದ್ರೆ ಅದನ್ನ ಹೇಳಿ ಹೇಳಿ ಜನಕ್ಕೆ ಸಮಾಧಾನ ಮಾಡ್ತಾ ಇದ್ವಿ, ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಹಾಗಾದ್ಮೇಲೆ ನಾವು ಮಾಡ್ಕೋಬೇಕಾದ ಕೆಲಸ ಏನು ಅಂದ್ರೆ, ನಮ್ಮ ದೇಹದ, ನಮ್ಮ ಜೀವನದ, ನಮ್ಮ ಕುಟುಂಬದ ಸಮೀಕ್ಷೆ ನಾವೇ ಆಗಿರಬೇಕು. ಆಗ್ಬೋದಲ್ಲ? ಹೌದು, ಖಂಡಿತ. ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಸರಿ ತಪ್ಪು ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವೇ ಸಮೀಕ್ಷೆ ಮಾಡಿದಾಗ, ನಮಗೆ ಸತ್ಯ ಅರ್ಥ ಆದಾಗ ನಾವು ಆರಾಮಾಗಿ ಇರ್ಬೋದು. ನಮ್ಮ ಆಯಸ್ಸನ್ನ ನಾವು ಹೇಗೆ ಬೇಕು ರೂಪಿಸ್ಕೊಳ್ಳೋ ಶಕ್ತಿ ಅಂದ್ರೆ ನಮ್ಮ ದೇಹದ ದೌರ್ಬಲ್ಯ. ನಮ್ಮ ದೇಹದ ದೌರ್ಬಲ್ಯ ಏನು? ಭಯ. ಅದು ಹೋದ್ರೆ ಆಟೋಮೆಟಿಕಲಿ ನಿಮ್ಗೆ ಏನು ಸಮಸ್ಯೆಗಳು ಕಂಡೇ ಬರಲ್ಲ. ಮಕ್ಕಳಿಂದ ದೊಡ್ಡವರಾದಿಯಾಗ್ಲೂ ಎಲ್ರಿಗೂ ದೌರ್ಬಲ್ಯವೇ ಅದೇ ಇರೋದು. ಏನಾಗುತ್ತೋ ಬೆಳಗ್ಗೆಗೆ, ಏನಾಗುತ್ತೋ ಸಾಯಂಕಾಲಕ್ಕೆ ಏನಾಗುತ್ತೋ. ಸೊ ಮಕ್ಕಳು ನಾವು ಚೆನ್ನಾಗಿ ಓದ್ತೀವಾ ಇಲ್ವಾ, ಅಪ್ಪ ಅಮ್ಮನ ಕೈಲಿ ಬೇಯಿಸ್ಕೋಬೇಕಾ ಇಲ್ವಾ, ಈ ದೌರ್ಬಲ್ಯ ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ಈ ಹೋಗ್ಲಾಡ್ಸೋದಕ್ಕೆ ನಮ್ಮ ಪ್ರಯತ್ನ ಏನಾದ್ರು ಇಲ್ಲಿವರೆಗೂ ಸಕ್ಸಸ್ ಆಗಿದೆಯಾ? ಅದು ಕೆಲವರಿಗೆ ಆಗಿರಬಹುದೇನೋ, ಬೇಡ ಇಲ್ಲ ಅಂತ ಹೇಳೋದು ಬೇಡ, ಕೆಲವ್ರಿಗೆ ಆಗಿರಬಹುದೇನೋ. ಸಾರಾಸಗಟಾಗಿ ಇದನ್ನ ನಾವು ಹೀಗೆ ಪಡ್ಕೋಬಹುದು, ಒಬ್ರು ಹೇಳಿದ್ದನ್ನ ನಾವು ಅದನ್ನು ರೂಪಿಸ್ಕೋಬಹುದು ಅಂತಕ್ಕಂಥ ಶಕ್ತಿ ತುಂಬಾ ದುರ್ಬಲತೆ ಆಗಿರತಕ್ಕಂತಹ ಒಂದು ಜೀವನ ಆಗಿದೆ. ಒಪ್ಕೋಬೋದಲ್ಲ? ಸೊ ಈಗ ನಾವು ವಿಚಾರಕ್ಕೆ ಬರೋದೇ ಆದ್ರೆ, ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಷಯ, ಈಶಾನ್ಯವನ್ನ ನಾವು ಸ್ವಲ್ಪ ಮುಂದೆ ಜಾಸ್ತಿ ಇಟ್ಕೊಂಡ್ರೆ ಮನೆಗೆ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೀವಿ. ಅದು ಸರಿ ಅಂತನ ತಪ್ಪು ಅಂತನಮ್ಮ? ಈಶಾನ್ಯ ಒಂಚೂರು ಮುಂದಕ್ಕಿದ್ರೆ ಬಾರಿ ಒಳ್ಳೇದು ಒಂದು ಭಾಗ. ಆಮೇಲೆ ಸೈಟು ಸ್ವಾಮಿ ನಮ್ದು ಒಂದ್ ಸ್ವಲ್ಪ ಈಶಾನ್ಯ ಜಾಸ್ತಿ ಬೆಳೆದಂಗೆ ಅದೇ ಸ್ವಾಮಿ, ಬಾರಿ ಒಳ್ಳೇದಂತೆ ನಮ್ಗೆ. ಇದರಂತ ದುರಂತವಾದ ವಿಚಾರ ಇನ್ನೊಂದಿಲ್ಲ, ಅರಿವಿಲ್ಲ ಇದು. ಈಗ ಈ ವಿಚಾರ ಹೇಳಿದಾಗ ಸಾಮಾನ್ಯ ಜನಗಳಿಗೆ, ಇದು ಮೇಸ್ರಿಗಾಗ್ಲಿ, ಮನೆ ಕಟ್ಟೋರ್ಗಾಗ್ಲಿ, ಪುರೋಹಿತರಿಗಾಗ್ಲಿ, ಯಾರಿಗೆ ಆಗ್ಲಿ, ಈಶಾನ್ಯ ಒಂಚೂರು ದೇವ್ ಮೂಲೆ ಬೆಳೆದಂಗಿದ್ರೆ ಒಳ್ಳೆಯದು. ಇದನ್ನ ಮಾಡೋದ್ರಿಂದ ಎಷ್ಟು ಮನೆ ಹಾಳಾಗತ್ತೆ, ಎಷ್ಟು ಮನೆಗಳು ಹಾಳಾಗತ್ತೆ ಅಂತ ನಮ್ಗೆ ಇನ್ನೂ ಮನವರಿಕೆ ಆಗಿಲ್ಲ. ಈಶಾನ್ಯ ದಿಕ್ಕ ಬಗ್ಗೆ ಇನ್ನೂ ಮಾಹಿತಿ ಪಡ್ಕೊಳ್ತೀನಿ ಗುರುಗಳೇ. ಅದಕ್ಕೂ ಮುಂಚೆ ಒಬ್ರು ಕರೆ ಮಾಡಿದ್ದಾರೆ, ಶ್ರೀನಿವಾಸಯ್ಯ ಅಂತ ಕೋಲಾರದಿಂದ. ನಮಸ್ಕಾರ ಶ್ರೀನಿವಾಸಯ್ಯ ಅವ್ರಿಗೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ನಕ್ಷತ್ರ ತಿಳಿಸ್ತೀರಾ? ಧನಿಷ್ಠ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ ಸರ್. ಮಗಂದು ಧನಿಷ್ಠ ನಕ್ಷತ್ರ. ಸರಿ, ಆಯ್ತು. ಏನಾಗ್ಬೇಕಿತ್ತು? ಏನೋ ಅವನು ಮೆಕ್ಯಾನಿಕಲ್ ಇಂಜಿನಿಯರು.
ಏನೋ ಅವ್ನು ಹೋಗಿದ್ದೆ ದಾರಿ ಬಂದಿದ್ದೆ ದಾರಿ ಮನೆ ಕಡೆ ಏನೋ ಗಮನಿಸ್ಕೊಳೋದಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಎಷ್ಟು ವಯಸ್ಸು? ನನಗೆ 31 ನಡೀತಾ ಇದೆ ಸರ್. ಮದ್ವೆ ಆಯ್ತಾ? ಇನ್ನೂ ಇಲ್ಲ ಸಮಯ. ಯಾಕೆ ಮಾಡ್ಲಿಲ್ಲ? ಹೆಣ್ಮಗು ಒಂದಿತ್ತು, ಅದಕ್ಕೆ ಕಾಯ್ಕೊಂಡಿತ್ತು. ತಪ್ಪ್ಯಾರ್ದು? ನಮ್ದೇ ಅನ್ನಿ. ಮತ್ತೆ ಅವನ ಬಗ್ಗೆ ಯಾಕೆ ಕಂಪ್ಲೇಂಟ್ ಹೇಳ್ತೀರಾ? ಹಿಂಗ್ ಕೇಳಲೇಬೇಕಲ್ಲ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಕಾರಣ ಇಟ್ಕೊಂಡ್ರಿ ಹೆಣ್ ಮಾಡ್ಬಿಟ್ಟು ಗಂಡಿಗೆ ಮದುವೆ ಮಾಡೋಣ ಅಂತ ಅಲ್ವಾ? ಹೌದು. ವಯಸ್ಸು ಕೇಳ್ಬೇಕಲ್ಲ, ಏನ್ ಮಾಡೋದು? ಹೌದು ಹೇಳಿ. ಅಲ್ಲ, ನಿಮ್ಗೆ ಅರ್ಥ ಆಯ್ತಾ ಹೇಳಿದ್ದು? ಆಯ್ತು. ಹೊಟ್ಟೆ ಹಸ್ತಿರೋ ಹೋಗ್ಬಿಟ್ಟು ಬಾಯಿಸ್ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡ್ಸೋಣ ಅಂತ ಕರೆದ್ರೆ ಬತ್ತಾನ ಬಾಯಿಡ್ ಅಂತ ಹೊಡಿತಾನೆ ಮಕ್ಕದ ಮೇಲೆ, ಅಪ್ಪ ಅನ್ನೋದು ಕಾಣ್ದೆ. ಹೊಟ್ಟೆ ಹಸಿದೆ ಊಟ ಕೊಡಯ ಅಂದ್ರೆ ದೇವಸ್ಥಾನ ಕರಿತಾವನೆ ಅಂತ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಪಾಪ ನೀವು ಬೇಕಂತ ಮಾಡ್ಲಿಲ್ಲ. ಹೆಣ್ಣು ಮಗು ಮದುವೆ ಮಾಡ್ಬಿಟ್ಟು ಗಂಡು ಮಗು ಮಾಡೋದು ಸರಿನೇ, ಅದು ನೀವು ತಗೊಂಡ್ ನಿರ್ಧಾರ ಸರಿ. ಆದ್ರೆ ನಿಮ್ಮ ಜವಾಬ್ದಾರಿ ತುಂಬಾ 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 ಹಿಂದೆ ಹೋಯ್ತು. ನಿಮ್ಗೆ ಇದ್ರ ಬಗ್ಗೆ ಅರಿವಿರ್ಲಿಲ್ವಾ? ಒಂದು ಮಕ್ಕಳು ಅಂದ್ರೆ ವಯಸ್ಸಿಗನುಸಾರವಾಗಿ ಮದುವೆ ಮಾಡ್ಬೇಕು ಅಂತ ಗೊತ್ತಿದ್ಯಾ ಗೊತ್ತಿಲ್ವಾ? ಗೊತ್ತಿತ್ತು, ಅವ್ರು ಓದ್ತಾ ಇದ್ರು. ಹೆಣ್ಮಗು ಓದ್ತಾ ಇತ್ತು, ಅದಕ್ಕೆ ಅದ್ ಮುಗಿಲಿ ಮಾಡೋಣ ಅಂತ ಇದ್ ಮಾಡ್ಕೊಂಡಿದ್ದು. ಓಕೆ, ನಿಮ್ಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 92. ಮದುವೆಯಾಗಿ ಎಷ್ಟು ವರ್ಷ ಇಸ್ವಿ ಹೇಳ್ತಿರಲ್ಲಪ್ಪ? 35 ವರ್ಷ. ಅಷ್ಟು ಹೇಳಿ. ನಿಮ್ಮ ಶ್ರೀಮತಿಯವರ ಮಾಂಗಲ್ಯ ಸರವನ್ನ ಯಾವಾಗ ಬದಲಾವಣೆ ಮಾಡಿದ್ರಿ? ಗೊತ್ತಿಲ್ಲ ಸಮಯ ಅದು. ನಿಮ್ ಶ್ರೀಮತಿಯವ್ರು ಕೇಳ್ತಾರ? ನಿಮ್ ಶ್ರೀಮತಿಯವ್ರದ್ದು ಮಾಂಗಲ್ಯ ಕೇಳಿದ್ ನಾನು, ಪಕ್ಕದ ಮನೆಯವ್ರದಲ್ಲ. ನಿಮ್ಮ ಶ್ರೀಮತಿಯವ್ರ ಮಾಂಗಲ್ಯ ಬದಲಾವಣೆ ಗೊತ್ತಿದ್ಯಾ? ಇಲ್ಲ ಸರ್, ನನಗ್ ಗೊತ್ತಿಲ್ಲ ಯಾವಾಗ ಮಾಂಗಲ್ಯ ಮಾಡಿ ಚೇಂಜ್ ಮಾಡಿದ್ರು ಏನಂತ ಗೊತ್ತಿಲ್ಲ ಸರ್. ಏನ್ ತಾವು ಮಾಡೋದು ಕೆಲಸ ಏನು? ಸಮಯ ನಾವು ಐರನ್ ಸಮಯ ದೋಬಿಗಳು ಲಾಂಡ್ರಿ. ನಿಮ್ ಮನೆ ಎಷ್ಟು ವರ್ಷದ್ದು? 8 ವರ್ಷ ಆಗಿದೆ ಸರ್. ಕೋಪ ನಿಮಗ್ ಜಾಸ್ತಿನಾ ನಿಮ್ ಹೆಂಡತಿಗೆ ಜಾಸ್ತಿನಾ? ಎಲ್ಲರಿಗೂ ಜಾಸ್ತಿನೇ ಇರೋದ್ರಲ್ಲಿ ಸ್ವಲ್ಪ. ಅದನ್ನ ಬಿಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಓಕೆ, ಫೋಟೋ ಯಾವ್ದು ಪೂಜೆ ಮಾಡೋದು? ಸತ್ತವ್ರ ಫೋಟೋ ಪೂಜೆ ಮಾಡೋದು ಯಾವ್ದು? ಇಲ್ಲ ಸ್ವಾಮಿ, ದೊಡ್ಡವ್ರದ್ದು ಯಾವ್ದು ಫೋಟೋ ಇಲ್ಲ ಸ್ವಾಮಿ. ಹೋಗ್ಲಿ, ಅವ್ರು ಊಟ ಹಾಕೋದು ಯಾವಾಗ? ಊಟ ನಮ್ಮ ಇದ್ರಲ್ಲಿ ನಾವು ಯಾವ್ದು ಪಾಲಿಸ್ಕೊಂಡ್ ಬಂದಿಲ್ಲ ಅವತ್ತಿನ ನಮ್ ದೊಡ್ಡವರು. ನಾವು ಏನು ಅದನ್ನ ಮಾಡ್ತಾ ಇಲ್ಲ ಸ್ವಾಮಿ. ಒಳ್ಳೇದು, ಯಾಕೆಂದ್ರೆ ನಿಮ್ಗೆ ದಾರಿನೇ ಇಲ್ಲ. ಕಾರಣ ಏನಂದ್ರೆ ದೊಡ್ಡವ್ರು ಪಾಲನೆ ಮಾಡಿಲ್ಲ ಅಂತ ಅನುಭವಿಸ್ಕೊಂಡೇ ಬಂದವ್ರೆ. ನೀವು ಅನುಭವಿಸ್ತಾನೆ ಇದ್ದೀರಿ. ನಿಮ್ಮ ಮಕ್ಕಳ ತಲೆ ಕಲ್ಲು ಹಾಕ್ಬಿಟ್ರಿ. ಇನ್ ನಿಮ್ಗೆ ಸಮೀಕ್ ಸರಿ ಮದುವೆ ಹೆಂಗಾಗತ್ತೆ? ಸಮೀಕ್ ಸರಿ ನಿಮ್ಮ ಹೆಂಡತಿ ಮಾಂಗಲ್ಯ ಸರದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ ಎಷ್ಟು ಮಟ್ಟಕ್ಕೆ ಸಂಸಾರ ನಡೆದಿರಬಹುದು ನಿಮ್ ಸರ್ವಿಸ್ ಅಲ್ಲಿ? ಅಬ್ಬಾ ಅದ್ಭುತ. ಇದಕ್ಕೆ ಮದುವೆ ಬೇಕಾ ಅನ್ಸತ್ತೆ. ದಯವಿಟ್ಟು ನಿಮ್ ಹೆಂಡತಿನ ಕೇಳಿ ಒಂಚೂರು ಮಾಂಗಲ್ಯದ ವಿಷಯದಲ್ಲಿ ಕಟ್ಟಾಗಿದ್ಯಾವಾಗ, ರಿಪೇರಿ ಮಾಡ್ಕೊಂಡಿದ್ಯಾವಾಗ, ಸ್ವಲ್ಪ ದಯವಿಟ್ಟು ಕೇಳಿ ಒಂಚೂರು. ತಿಳ್ಕೊಂಡ್ರೆ ಎಲ್ಲ ಆಗತ್ತೆ. ಆದ್ರೆ ಮಕ್ಕಳಿಗೆ ಮದುವೆ ಮಾಡೋದೇ ಮುಖ್ಯ ಅಲ್ಲ, ಮಕ್ಕಳ ಬಗ್ಗೆ ಎಚ್ಚರಿಕೆ ತಗೋಬೇಕು ಯಜಮಾನ್ರೆ. ಇನ್ನು ಮೇಲೆ ಇದು ಪ್ರಯತ್ನ ಮಾಡಿ. ಮದುವೆ ಮಾಡ್ಬಿಟ್ಟು ಕೈ ತೊಳ್ಕೊಂಡೆ ಅನ್ನೋದು ಬೇಡ. ಮದುವೆ ಮಾಡಿದ್ಮೇಲೆ ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಂದು ತಾಯಿಗಳು ಬರ್ಬೇಕಿದು. ಈ ಅಭ್ಯಾಸ ಬರಬೇಕು ಅಂದ್ರೆ ನೀವು ನಮ್ಮಲ್ಲಿ ಇದೆಲ್ಲ ವಾಡಿಕೆ ಇಲ್ಲ ಅಂದ ಮೇಲೆ ನಿಮ್ಮ ಮದುವೆ ಮಕ್ಕಳಿಗೆ ಒಳ್ಳೇದು ಯಾಕಾಗಬೇಕು? ನಿಮ್ಮ ಮಗಳಿಗೆ ಮದುವೆ ಯಾಕಾಗಬೇಕು ಕರೆಕ್ಟಾಗಿ? ಅದು ಬೇಡ ಬಿಡಿ, ವಾಡಿಕೆ ಇಲ್ವಲ್ಲ, ಹಂಗೆ ಸುಮ್ಮನೆ ಬಿಡಿ. ಈ ದಡ್ಡತನ, ಈ ಬೇಜವಾಬ್ದಾರಿತನ ಮೊದಲು ಬಿಡಿ. ನೀವು ಯಾವ ದೇವ್ರ ಹತ್ರ ಹೋದ್ರು, ನೀವೆಲ್ಲ ಹರಿದ್ವಾರ್ಗೆ ಹೋದ್ರು ನಿಮ್ಗೆ ದಾರಿ ಇಲ್ಲ. ಯಾಕೆ ಅಂದ್ರೆ ನೀವು ನಾನ್ಯಾರು ಅಂತಾನೆ ನಿಮ್ಗೆ ಅರಿವಿಲ್ಲ, ನಮ್ಮ ಕುಟುಂಬ ಏನು ಅಂತಾನೆ ಗೊತ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾವುದೇ ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ದಾರಿ ಸಿಗಬಹುದೇನೋ, ಅದು ಕಷ್ಟ ಇದೆ. ಎದುರ್ಕೋಬೇಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದು ಮಾಡಿ. ಪ್ರಯತ್ನ ಮಾಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನ್ ಕಾರಣ? ನನ್ನ ಮಗನಿಗೆ 31 ಆದ್ರೂ ತಡ ಯಾಕೆ? ನನ್ನ ಮಗಳ ಮದುವೆ ಯಾಕೆ ತಡ? ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟು ಸಾಮರಸ್ಯ, ಖುಷಿ ಇದೆ, ಇನ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದಾವಣಗೆರೆಯಿಂದ ನಾಗರತ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವ್ರಿಗೆ. ನಮಸ್ಕಾರ ಮ್ಯಾಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ನಕ್ಷತ್ರ ತಿಳಿಸ್ತೀರಾ ಮಗಂದು? ಸ್ವಾತಿ ನಕ್ಷತ್ರ, ತುಲಸಿ ರಾಶಿ ಮ್ಯಾಮ್. ರೈಟ್, ಗುರುಜಿ ಇದ್ದಾರೆ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಗುರುಜಿ ಮಗನ್ ಬಗ್ಗೆ ತಿಳ್ಕೊ. ಎಷ್ಟು ವಯಸ್ಸು ಮಗನಿಗೆ? 19 ವರ್ಷ ಗುರುಜಿ. ಏನ್ ಆಗ್ಬೇಕಿತ್ತು ಅವನ ಬಗ್ಗೆ? ಗುರುಜಿ ಅವನಿಗೆ ಹೇಳಿದ ಮಾತು ಒಂದು ಕೇಳೋದಿಲ್ಲ. ಯಾವಾಗಿದ್ದ? ಹುಟ್ದಾಗಿಂದಾನೆ ಅಷ್ಟೇ ಗುರುಜಿ. ಯಾಕಿಂತ ತಪ್ಪಾಯ್ತು ಅಂತ ಯಾವಾಗ ಯೋಚನೆ ಮಾಡಿದ್ರ? ತುಂಬಾ ಯೋಚನೆ ಮಾಡಿದ್ದೀನಿ ಗುರುಜಿ. ನಿಮ್ಮ ಹತ್ರ ಬರ್ಬೇಕಂತ ನಾವು ಫಸ್ಟ್ ಇಂದಾನು ಟ್ರೈ ಮಾಡ್ತೀನಿ. ಮಾಡ್ತಾ ಇರಿ. ಜೀವನ ಎಲ್ಲ ಪ್ರಯತ್ನ ಮಾಡ್ತಾನೆ, ಟ್ರೈ ಮಾಡ್ತಾನೆ ಇರ್ಬೇಕಷ್ಟೇ.
ಓಕೆ, ಅದೇ ಆಗಿದೆ ಗುರುಜಿ. ಈಗ ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತನಾ? ಹೌದು ಗುರುಜಿ, ಯಾವ್ದು ಕೇಳ್ತಾ ಇಲ್ಲ. ಪಕ್ಕ ಅವನು ಓದ್ನಲ್ಲಿ ಮುಂದಿಲ್ಲ. ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡೋದು? ಯಜಮಾನ್ರು ಸಿಡಿಪ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಗುರುಜಿ, ಈಗ ರಿಟೈರ್ ಆಗಿದ್ದಾರೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 8 ವರ್ಷದ ಗುರುಜಿ. ಕಟ್ಸಿದ್ದ, ನಾನು ತಗೊಂಡಿದ್ದ? ಒಬ್ಬಳೆ ಮಗಳು ಗುರುಜಿ, ಅಮ್ಮಲ್ಲಿದ್ದೀನಿ. ಅಮ್ಮ ಒಬ್ಬಳೆ ಮಗಳು ಗುರುಜಿ ನಾನು. ತಂದೆ ಮನೇಲಿದ್ದೀರಾ? ಹೌದು ಗುರುಜಿ. ಓಕೆ, ಆ ಮನೆ ಕಟ್ಸಿದ್ ಯಾರು? ಅಪ್ಪ ಕಟ್ಸಿದ್ರು ಗುರುಜಿ. ಓಕೆ, ಈಗ ಆ ಮನೆ ಅಮ್ಮ ನಿನ್ಗೆ ವಾಯುವ್ಯ ಮೂಲೆ ಅಂತ ಗೊತ್ತಾಗತ್ತಾ? ನಿಮ್ಮ ಮನೆ ವಾಯುವ್ಯ ಮೂಲೆ ಅಂದ್ರೆ ಈಶಾನ್ಯ ಗೊತ್ತಾ? ಓಲಿ ದೇವಮೂಲೆ ಅಂತ ಗೊತ್ತಾ? ಗುರುಜಿ ಗೊತ್ತು. ಅದೇ ನೇರಕ್ಕೆ ಹಿಂದ್ಗಡೆ ಬಾರುತ್ತಲ್ಲ ಅದೇ ವಾಯುವ್ಯ. ಈಶಾನ್ಯ ನೇರದಲ್ಲಿ ಕೊನೆ ಆಗುತ್ತಲ್ಲ ಅದೇ ವಾಯುವ್ಯ. ಹಾ ಗುರುಜಿ. ಅಲ್ಲಿ ಏನಿದೆ? ಅಲ್ಲಿ ಬೆಡ್ರೂಮ್ ಇದೆ ಗುರುಜಿ. ಓಕೆ, ಅದಕ್ಕೆ ಅಟ್ಯಾಚ್ ಬಾತಾ? ಇಲ್ಲ ಇಲ್ಲ ಗುರುಜಿ, ಅಟ್ಯಾಚ್ ಬಾತ್ ಇಲ್ಲ. ಅಲ್ಲಿ ಯಾರು ಮಲಗೋದು? ಅಲ್ಲಿ ನಾವೇ ಮಲಗ್ತಿದ್ವಿ ಗುರುಜಿ. ನೀವೇ ಮಲಗೋದಾ? ಏನು ಉದ್ದೇಶ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ 29 ವರ್ಷ ಗುರುಜಿ. ಅದೇ ರೂಮಲ್ಲಿ ಮಲಗ್ತಾ ಇದ್ದೀರಾ? ಇಲ್ಲ ಗುರುಜಿ, ಮುಂಚೆ ಎಲ್ಲ ಹೊಸಪೇಟೆಲ್ ಇದ್ವಿ. ಸರಿ, ಈಗ ಇಲ್ಲಿಗೆ ಬಂದು ಎಷ್ಟು ವರ್ಷದಿಂದ ಆ ರೂಮಲ್ಲಿ ಮಲಗ್ತಿದ್ದೀರಾ? ಇಲ್ಲಿ ಬಂದು ಈಗ 6 ವರ್ಷ ಆಯ್ತು ಗುರುಜಿ. ಓಕೆ, ಸ್ನಾನದ ಮನೆ ಎಲ್ಲಿಟ್ಟಿದ್ದೀರಾ? ಸ್ನಾನದ ಮನೆ ಹಿಂದ್ಗಡೆ ಇದೆ ಗುರುಜಿ. ಹಿಂದ್ಗಡೆ ಅಂದ್ರೆ ಯಾವ ಲೈನ್ ಅಲ್ಲಿ? ವಾಯು ಮೂಲೆ ಇಲ್ಲ, ನೈಋತ್ಯ ಮೂಲೆ ಇಲ್ಲ? ನೈಋತ್ಯ ಮೂಲೆಯಲ್ಲಿದೆ. ಓಕೆ, ಒಂದೇನಾ ಎರಡಾ? ಒಂದೇ ಇದೆ ಇರೋದು. ಅದು ಹೊರಗಡೆಯಿಂದ ಹೋಗೋದಾ ಒಳಗಡೆಯಿಂದ ಹೋಗೋದಾ? ಹೊರಗಡೆಯಿಂದನೇ ಹೋಗ್ಬೇಕು ಗುರುಜಿ. ಒಳಗೆ 2 ಬಾಗ್ಲಿದೆ. ಅದೇ ಒಳಗಡೆಯಿಂದ ಒಂದು ಹೊರಗಡೆಯಿಂದ ಒಂದು? ಹಾ, ಹೊರಗಡೆಯಿಂದ ಹಿಂದ್ಗಡೆ ಒಟ್ಟು ಇತ್ತು ಬಾಗ್ಲಿ ಅಂತಾರಲ್ಲ ಗುರುಜಿ, ಇತ್ತು ಬಾಗ್ಲಿ ಹಿಂದೆ ಮಾಡಿದ್ವಿ ಸ್ನಾನ. ಸರ್, ಎಷ್ಟು ಜನ ನಿಮ್ಮ ಮನೆಯಲ್ಲಿ ಒಟ್ಟು ಗಂಡಸರೋದು? ನಿಮ್ಮ ಯಜಮಾನ್ರು, ನಿಮ್ಮ ಮಗ, ಆಮೇಲೆ ದೊಡ್ಡ ಮಗ ಇದ್ದಾನೆ ಗುರುಜಿ. 2 ಗಂಡ್ಮಕ್ಳು, ಯಜಮಾನ್ರು 3 ಇದ್ದಾರೆ. ಓಕೆ, 2 ಮಕ್ಕಳು ವಿಷಯದಲ್ಲಿ ತಗೊಂಡ್ರೆ 2 ಮಕ್ಕಳು ಅದೇ ತರನೇ ನಾವು ಹೇಳೋದನ್ನ ಕರೆಕ್ಟಾಗಿ ಒಪ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಳಲ್ಲ ಅಂತನ ಅನ್ಸತ್ತಾ, ಅಥವಾ ಒಬ್ಬ ಸರಿ ಇಲ್ಲ ಅಂತನ? ದೊಡ್ಡ ಮಗ ಸ್ವಲ್ಪ ಪರವಾಗಿಲ್ಲ, ಇವಂದೇ ಸ್ವಲ್ಪ ತುಂಬಾ ಕಿರಿಕಿರಿ ಗುರುಜಿ, ಯಾವ್ದ್ರಲ್ಲೂ ಇಲ್ಲ. ಓಕೆ, ನಿಮ್ಮ ಯಜಮಾನ್ರಿಗೆ ಬೇಜಾರು ಕೋಪ ಎರಡರಲ್ಲಿ ಯಾವ್ದು ಜಾಸ್ತಿ? ಅಯ್ಯ ತುಂಬಾ ಇದೆ ಗುರುಜಿ. ಸುಮ್ನೆ ಓಕೆ, ತುಂಬಾ ಕೋಪ, ತುಂಬಾ ಏನು ಇಷ್ಟು ಡೀಟೇಲ್ಸ್ ತಗೊಂಡೆ. ಇಲ್ಲಿ ಮನೆ 3 ಮೂಲೆ ಆಯ್ತು ಅಂತ ಗೊತ್ತಿಲ್ಲ ಮನೆ ಕಟ್ಟದವ್ರಿಗೆ. ಅಮ್ಮ ಕೇಳಿಸ್ಕೊತಿದ್ಯಾ? ಗುರುಜಿ, ವಾಯು ಮೂಲೆಯಲ್ಲಿ ಬೆಡ್ರೂಮ್, ನಾವು ಗಂಡ ಹೆಂಡತಿ ಅಲ್ಲೇ ಮಲಗ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ಈಗ ವಾಸ್ತು ಪ್ರಕಾರ ಅಂತಕ್ಕಂಥ ಶಾಸ್ತ್ರಕ್ಕೆ ಬಂದಾಗ ವಾಯು ಮೂಲೆಯಲ್ಲಿ ಬಾತ್ರೂಮ್ ಇರ್ತಕ್ಕಂಥದ್ದು ಸರಿ ಅಂತಕ್ಕಂಥ ವಿಚಾರ. ಆದ್ರೆ ಅದರಲ್ಲೂ ಹಲವಾರು ಎಷ್ಟು ಮಟ್ಟಕ್ಕೆ ವಾಯು ಮನೆಯಲ್ಲಿ ಬಾತ್ರೂಮ್ ಇದ್ರೆ ಕರೆಕ್ಟ್ ಅಂತಕ್ಕಂಥ ವಿಷಯ ತಿಳ್ಕೊಂಡಾಗ ಅದು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ ಅಂತ ಸಮಯ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಈಗ ಇವರಿಗೆ ನೈಋತ್ಯ ಮೂಲೆಯಲ್ಲಿ ಬಾತ್ರೂಮ್ ನ ತಗೊಂಡು ಹಾಕಿದ್ದಾರೆ. ಈಗ ಮಕ್ಕಳ ಮೇಲೆ ಕಂಪ್ಲೇಂಟು, ಪ್ರಯೋಜನ ಇಲ್ಲ, ಹೇಳೋದನ್ನ ಕೇಳಲ್ಲ ಅಂತ. ಈಗ ಈ ಹುಡುಗನಿಗೋ ಇವ್ರ ಅಮ್ಮನ ಅಂದ್ರೆ ಇವ್ರಿಗೋ ಗಂಡನ್ಗೋ ಇವ್ರು 3 ಜನ ಕೂರಿಸಿ ಕುಟುಂಬ ಸಮೇತ ಕೂರಿಸಿ ದಿನ ನವಗ್ರಹ ಪೂಜೆ ಮಾಡಿಸಲು ಸರಿ ಹೋಗಲ್ಲ. ಇದು ಸಮಸ್ಯೆ ಇರೋದಲ್ಲಿ ವಾಸದ ಮನೆಯಲ್ಲಿ, ದಿಕ್ಕಿನಲ್ಲಿ. ಈಗ ನಾವು ಮಾಡಬೇಕಾದ್ದೇನು? ದಿಕ್ಕು ಯಾವುದು, ಮನೆ ಯಾವುದು, ತಲೆ ಭಾಗ ಯಾವುದು, ಕಾಲಿನ ಭಾಗ ಯಾವುದು, ಇದನ್ನ ಗುರುತಿಸದೇ ಇರತಕ್ಕಂಥ ಕಾರಣದಿಂದಾಗಿ ಸಮಸ್ಯೆಯಲ್ಲಿ ಮನುಷ್ಯ ಕೊನೆ ಪಕ್ಷ ಮನೆ ಬಿಟ್ಟು ಹೋಗ್ಬೋದು, ಬೇಜಾರು ಮಾಡ್ಕೋಬಹುದು, ಅಥವಾ ಏನೋ ದುರಂತ ಆಗಬಹುದು. ಇವೆಲ್ಲವೂ ಅಕಸ್ಮಾತ್ ನಡೆದಾಗ ಕೊನೆಗೆ ಏನ್ ಹೇಳ್ತೀವಿ ನಾವು? ಆಯುಸ್ ಅಷ್ಟೇ ಅಂತ ಇದ್ದಿದ್ದು. ಅದೇ ಗುರುಜಿ, ಆಕ್ಸಿಡೆಂಟ್ ಆಗಿದೆ ಗುರುಜಿ, ಈಗ 2 ತಿಂಗಳಾಗಿದೆ. ಆದ್ರೂ ತಿಳ್ಕೊಳ್ಳಿಲ್ವಲ್ಲ ನೀವು? ತಿಳ್ಕೊಂಡಿಲ್ಲ ಗುರುಜಿ, ನಾನು ತುಂಬಾ ಪ್ರಯತ್ನ ಮಾಡ್ತೀನಿ, ನನಗೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಅವ್ರ ದೃಷ್ಟಿನೂ ನಿಮ್ಮ ಲೈನ್ ಸಿಕ್ಕಿದೆ. ಅಲ್ಲ, ನೀವು ಕೂತು ಜಾಗದಲ್ಲಿ ತಿಳ್ಕೊಬೇಕು ಅಂದ್ರೆ ಹೇಗ್ ಸಾಧ್ಯ? ಕೂತು ಜಾಗದಲ್ಲಿ ತಿಳ್ಕೊಳಕ್ ಆಗತ್ತಾ? ಇಲ್ಲ ಗುರುಜಿ, ತುಂಬಾ ಟ್ರೈ ಮಾಡ್ತೀನಿ. ನನ್ಗೆ ಏನಾದ್ರೂ ಪರಿಹಾರ ಹೇಳಿ ಗುರುಜಿ, ಬರ್ಲಿ. ಅದಕ್ಕೂ ಪರಿಹಾರ, ಆಮೇಲೆ ದುಡ್ಡು ಸಿಗ್ತಾ ಇಲ್ಲ ಅದಕ್ಕೂ ಪರಿಹಾರ. ಏನ್ ಹೇಳೋಣ, ಜೀವನ ಎಲ್ಲ ಬರೀ ಪರಿಹಾರ ಆಯ್ತಲ್ಲ. ವಿಷಯ ತಿಳ್ಕೊಳ್ಳಿ. ಒಂದು ತಿಳ್ಕೊಳಮ್ಮ, ಏನಪ್ಪಾ ಅಂದ್ರೆ ನಾವು ಎಲ್ಲಿದೆ ದೇವಸ್ಥಾನ, ಬೆಟ್ಟ, ಅಲ್ಲಿ ಹುಡುಕೊಂಡು ಹೋಗ್ಬೇಕು. ಬೆಟ್ಟ ನಿಮ್ಮ ಮನೆ ಹತ್ರಕ್ಕೆ ಬರಲ್ಲ. ಹಾಗೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಯತ್ನದಲ್ಲಿ ಮೊದಲು ನಾವು ಊಟ ಮಾಡಕ್ಕೆ ಚೆನ್ನಾಗಿರೋ ಹೋಟೆಲ್ ಹುಡುಕ್ತೀವಿ, ಬಟ್ಟೆ ತಗೊಳಕ್ ಚೆನ್ನಾಗಿರೋ ಬಟ್ಟೆ ಅಂಗಡಿ ಹುಡುಕ್ತೀವಿ. ಹಾಗೆ ಮನೆಗೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ ತಂದೆ ತಾಯಿ ಅಷ್ಟು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ದುಡ್ಡು ಸಿಗದೆ ಇರ್ಬೋದು, ಟೈಮ್ ಸಿಗದೆ ಇರ್ಬೋದು, ಬೇಜಾರಾಗ್ಬೋದು, ಒಪ್ಪದೇ ಇರ್ಬೋದು, ಹಲವಾರು ಕಾರಣ ಇರ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನಾವು ಬಿಗಿಯಾಗಿ ನಿಂತ್ಕೋಬೇಕು.
ನಿಂತುಕೊಂಡು ತೀರ್ಮಾನ ಮಾಡಿ ನಿರ್ಧಾರ ಮಾಡಿ ತಿಳ್ಕೊಳ್ಳೇಬೇಕಂತ ಪ್ರಯತ್ನ ನೀವು ಮಾಡೋದಕ್ಕೆ ಅವಕಾಶ ಆಗಿಲ್ಲ. ಸ್ವಲ್ಪ ಮನಸ್ಸು ಬರುತ್ತೆ, ಆಮೇಲೆ ಸೋತೋಗ್ತೀರಾ, ಆಮೇಲೆ ಮರ್ತೋಗ್ತೀರಾ. ಹೀಗೆ ಕಾಲ ಕಳೆದು ಮಗನಿಗೆ ಈ ರೀತಿ ದುರಂತಗಳು ಸುಮ್ಮನೆ ಆಗ್ಬಿಡ್ತೀನಿ ಗುರುಜಿ. ತುಂಬಾ ಬರ್ತೀನಿ, ತುಂಬಾ ಕಳೆದು ಮಗನಿಗೆ ಈ ರೀತಿ ದುರಂತಗಳು ಸುಮ್ಮನೆ ಆಗ್ಬಿಡ್ತೀನಿ ಗುರುಜಿ. ತುಂಬಾ ಬರ್ತೀನಿ, ತುಂಬಾ ಹೋಗ್ಬೇಕಂತ ತುಂಬಾ ಬರ್ತೀನಿ. ಮತ್ತೆ ಈಗ ಹಾಸ್ಪಿಟ್ಲ್ ಹತ್ರ ಕೂತ್ಕೊಂಡು ಅಳೋರು ಯಾರು ಹೇಳು? ನಾನೇ ಗುರುಜಿ. ಯಾಕೆ ಬೇಕಮ್ಮ ಈ ಕರ್ಮ? ದೇವ್ರು ಹೇಳಿದಾನೆ ನಿಂಗೆ ಆಸ್ಪತ್ರೆ ಕರ್ಕೊಂಡು ಹೋಗೋ, ಮಗನಿಗೆ ಹಿಂಗಾಯ್ತು ರಿಪೇರಿ ಮಾಡಿಸು ಅಂತ ಹೇಳಿದಾನೆ ಇಲ್ವಲ್ಲ? ಯಾಕೆ ಅನುಭವಿಸ್ತೀರಾ? ಅದಕ್ಕೋಸ್ಕರವಾಗಿ ನಮಗೆ ಸಿಕ್ಲಿಲ್ಲ, ನಿಮ್ಮಂಥವ್ರು ಸಿಕ್ಲಿಲ್ಲ, ಕಾರಣ ಹೇಳೋದನ್ನ ಬಿಟ್ಟು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇಬೇಕು ಅಂತಕ್ಕಂಥ ಲೆಕ್ಕಾಚಾರ ಪ್ರತಿಯೊಬ್ಬರಿಗೂ ಈ ಮೂಲಕ ಹೇಳ್ತೀನಿ. ನಮ್ಮ ಕುಟುಂಬದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನೋದು ಆದ್ರೆ ಭಗವಂತನ ಪ್ರೇರಣೆ ಒಂದಿರುತ್ತೆ. ಏನು ಅಂದ್ರೆ ಆಂಜನೇಯ ಇಲ್ಲ ಶಿವನ ದೇವಸ್ಥಾನ, ಎರಡರಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ನಮ್ಮ ಪ್ರಯತ್ನ ಯಾವುದು ಸಫಲತೆ ಆಗ್ತಾ ಇಲ್ಲ, ಎಲ್ಲೂ ಹೋಗಬೇಕು ಅಂದ್ರೆ ದಾರಿ ಸಿಗ್ತಾ ಇಲ್ಲ ಅನ್ನೋರು ಆ ದೇವಸ್ಥಾನದಲ್ಲಿ ಹೋಗಿ ಒಂದು 5 ದಿನ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನ ನೀವು ಪಡ್ಕೊಂಡ್ರೆ ನಿಮಗೆ ದಾರಿ ಸಿಗುತ್ತೆ, ದುಡ್ಡು ಸಿಗುತ್ತೆ, ಅನುಕೂಲ ಆಗತ್ತೆ. ಇದನ್ನ ಪ್ರತಿಯೊಬ್ರು ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಅದಕ್ಕೂ ಪರಿಹಾರ ಹೇಳಿ ಅಂತ ಅನ್ಕೊಂಡು ಕಾಯ್ದು ಕುತ್ಕೋಬೇಡಿ. ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡೋದು, ರಂಗೋಲಿ ಹಾಕೋದು, ಬಾಗಿಲು ತೊಳೆಯೋದು, ಏನೋ ಒಂದು ಮಾಡಿ ನಿಮ್ಗೊಂದು ದಾರಿ ಸಿಕ್ಕತ್ತೆ, ಕುಟುಂಬ ಪರಿವರ್ತನೆ ಆಗತ್ತೆ, ತಿಳ್ಕೊಳಕ್ ಅನುಕೂಲ ಆಗತ್ತೆ. ನೀನು ಪ್ರಯತ್ನ ಮಾಡು ತಾಯಿ. ಎಲ್ಲಿಂದ ಸಮಸ್ಯೆ, ಯಾವುದರಿಂದ ಸಮಸ್ಯೆ, ಈ ಸತ್ಯವನ್ನು ತಿಳ್ಕೊಂಡು ನೆಮ್ಮದಿಯಾಗಿ ಬದುಕೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಈಶಾನ್ಯ ದಿಕ್ಕು ಬಗ್ಗೆ ಹೇಳ್ತಾ ಇದ್ರಿ. ಈಗ ನಾವು ಮನೆಯನ್ನ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಒಂದು ಸಂಖ್ಯೆ, ಯಾವುದೋ ಒಂದು ಸಂಖ್ಯೆ ತಗೊಂಡಿರ್ತೀವಿ, 20, 25, 30 ಅವರವರ ವೈಯಕ್ತಿಕ ಅನುಸಾರವಾಗಿ. ಆ ಎಣಿಕೆ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಮನೆಗೆ ನಾವು ಮುಖ್ಯವಾಗಿ ಅದನ್ನ ಭಾಗಗಳನ್ನ ಮಾಡ್ತೀವಿ, ಲೆಕ್ಕವನ್ನ ಭಾಗ ಮಾಡ್ತೀವಿ. ಹೌದಾ? ಈ ಭಾಗ ಮಾಡಿದಾಗ ನಾವು ಇದನ್ನ ಮಧ್ಯ ಬ್ರಹ್ಮಸ್ಥಾನ, ಅದನ್ನೇ ನಡುಮನೆ ಅಂತ ಹೇಳಿದೆ ನಾನು. ಈ ಭಾಗ ನೀವು ಯಾವುದೋ ಒಂದು ಮೂಲೆಯನ್ನ ಮುಂದುವರಿಸಿದಾಗ ಆ ನಡು ಮಧ್ಯ ಇರತಕ್ಕಂಥ ಬಿಂದು ಯಾವ ಲೆಕ್ಕಕ್ಕೆ ಸೇರಿಸೋದು? ಅದನ್ನ ಸೇರಿಸ್ಬೇಕಾ ಬೇಡವಾ? ಆ ಸೇರಿಸಿದಾಗ ಏನಾಗತ್ತೆ, ನೀವು ಬೆಳೆಸಿದ ಯಾವುದು ಈಶಾನ್ಯವನ್ನ ನಿಮ್ ತೃಪ್ತಿಗೆ, ನಿಮ್ ಖುಷಿಗೆ, ಅದು ದಾರಿ ತಪ್ಪಿಸುವ ಹುನ್ನಾರ, ದಾರಿ ತಪ್ಪುವ ಜೀವನ ಅಂತ ನಿಮ್ಗೆ ಗೊತ್ತಿಲ್ಲ. ಹೇಗ್ ದಾರಿ ತಪ್ಪುತ್ತೆ? ತಪ್ಪ ಇಲ್ಲಿವರೆಗೂ ಮಾಡಿದ್ದು, ಇಲ್ಲಿವರೆಗಲ್ಲ, ಯಾವ ಕಾಲದಿಂದಾನು ಬನ್ನಿ ಇದನ್ನು ಮಾಡೇ ಮನೆ ಹಾಳಾಗ್ತಾ ಇರೋದು. ಹಾಗಾದ್ರೆ ಏನ್ ಮಾಡ್ಬೇಕು? ಈಶಾನ್ಯ ಮುಂದುವರೆಸಿದಾಗ ಅದರ ವಿರುದ್ಧ ದಿಕ್ಕು ಯಾವುದು? ಈಶಾನ್ಯಕ್ಕೆ ವಿರುದ್ಧ ದಿಕ್ಕು ಯಾವುದು? ನೈಋತ್ಯ. ಈಗ ಜಾಸ್ತಿ ಆಯ್ತಾ ಇಲ್ವಾ? ಈಗ ಮನೇಲಿ ನಿಮಗೆ ಚಾಕು ತೋರಿಸ್ಬೇಕಾ ಬೇಡವಾ? ದುಡ್ಡು ಕೊಡ್ತೀಯಾ? ಸ್ಕೂಟರ್ ಕೊಡಿಸ್ತೀಯಾ? ಇಲ್ಲ. ಗೋಬಿ ಕೊಡಿಸ್ತೀಯಾ? ಇಲ್ವಾ? ಅಮ್ಮ ದೊಣ್ಣೆನೂ ತಗೋತಾನೆ ಮಗ, ಚಾಕುನು ತಗೋತಾನೆ. ಕಾರಣ ಈಶಾನ್ಯ ಬೆಳೆಸುವುದರಿಂದ ಶತ್ರುತ್ವ ತುಂಬಾ ಬೆಳೆಯುತ್ತೆ. ಕೊನೆ ಪಕ್ಷ ಮಕ್ಕಳನ್ನ ಜೈಲು ಸೇರಿಸೋ ಮಟ್ಟಕ್ಕೂ ಹೋಗಬಹುದು. 1 ಗಂಟೆ ಆಗ್ಲಿ ಜೈಲ್ಗೆ ಹೋಗಿ ಬಂದ ನನ್ನ ಮಗ, ಏನ್ ಸ್ವಾಮಿ ನಮ್ಮ ಮಗ ಯಾಕೆ ಜೈಲ್ಗೆ ಹೋದ ಅಂತ ಶಾಸ್ತ್ರ ಕೇಳ್ತಾರೆ. ಅವನಿಗೆ 7:30 ಶುರು ಅಂತ ಇವನು ಹೇಳ್ತಾನೆ. ಹೀಗೆ ನಾವು ತಪ್ಪಿಸ್ಕೊಳ್ಳೋ ಶಾಸ್ತ್ರ ಹೇಳೋ ಅಭ್ಯಾಸ, ತಪ್ಪಿಸ್ಕೊಳ್ಳೋ ಕೇಳೋ ಅಭ್ಯಾಸ ಜನಗಳಿಗೆ. ಅದಕ್ಕೆ ನಾನು ಒತ್ತಿ ಹೇಳ್ತೀನಿ, ಶಾಸ್ತ್ರ ಇಲ್ಲ ರೀ, ಶಾಸ್ತ್ರ ಅಲ್ಲದು ಉಪಶಾಸ್ತ್ರ ಮಾಡ್ಕೊಂಡು ಹೇಳ್ತಾ ಇರೋದು. ಶಾಸ್ತ್ರಕ್ಕೂ ಉಪಶಾಸ್ತ್ರಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲ? ಶಾಸ್ತ್ರ ಅಂದ್ರೆ ಅದು ಒಂದು ಕ್ರಮ, ಹೌದು. ಕ್ರಮವನ್ನ ಅನುಸರುವುದೇ ಶಾಸ್ತ್ರ. ಹೌದು. ಏನದು? ಶ್ರದ್ಧೆ. ಯಾವುದೇ ಮಕ್ಕಳಿಗೆ ದೊಡ್ಡವ್ರಿಗಲ್ಲಿ ಶ್ರದ್ಧೆ ಬೇಕಾ ಬೇಡವಾ? ನಿಜ, ಬೇಕು. ಶ್ರದ್ಧೆ ಇದ್ದಾಗ ಶಿಸ್ತು ಬಂದೇ ಬರುತ್ತೆ. ಇದನ್ನ ನಾವು ಮಾಡ್ಬೇಕೇ ಹೊರತು ಆ ಮಗುವಿನಲ್ಲಿ ಶ್ರದ್ಧೆ ಇದೆಯಾ ಇಲ್ವಾ? ಓದೋದೇ ಅಂತಲ್ಲ, ಹೇಳಿದ ಸಮಯಕ್ಕೆ ಅವನೇ ಆಟೋಮೆಟಿಕ್ ಆಗಿ ತನ್ನ ಸ್ವಶಕ್ತಿಯಿಂದ ತನ್ನ ಕೆಲಸವನ್ನ ತಾನೇ ಅದನ್ನ ಪಾಲನೆ ಮಾಡ್ತಾ ಇದ್ದಾನೆ ಅಂದ್ರೆ ಆ ಮಕ್ಕಳಿಗೆ ಕಾಲಿಗೆ ನಮಸ್ಕಾರ ನೀವೇ ಮಾಡಿ. ನಿಜ ನಿಜ ಗುರುಜಿ, ಬಹಳ ಅದ್ಭುತವಾದ ಮಾತು. ಮಾತಾಡ್ತೀನಿ ನಿಮ್ ಜೊತೆ. ನೋಡಿದ್ರಲ್ಲ